ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯ ಜೀವಿತದಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಗಳು ಕೂಡ ಅದು ಪ್ರವಾದನೆಯಾಗಿ ಅದು ಮೊದಲೇ ಹೇಳಲ್ಪಟ್ಟಂಥ ಮಾತುಗಳು. ಯೇಸು ಸ್ವಾಮಿ ಕತ್ತೆಯ ಮೇಲೆ ಯೇಸು ಸ್ವಾಮಿ ಕತ್ತೆಯ ಮೇಲೆ ಯೆರೂಸಲೇಮಿಗೆ ಪ್ರವೇಶಿಸುವುದು, ಆತನು ಶಿಲುಬೆಗೆ ಹೋಗುವುದು, ಆತನ ಅಪವಾಸ್ಯ ಮಾಡುವುದು, ಆತನ ಇವಿನ ಅಂಗಿಯನ್ನು ಚೀಟು ಹಾಕಿ ಹಂಚಿಕೊಳ್ಳುವುದು ಇಟ್ಕೊಂಡು ಪ್ರತಿಯೊಂದು ಕೂಡ ಪ್ರವಾದನೆಯಾಗಿ ಮೊದಲಿಗೆ ಹೇಳಲ್ಪಟ್ಟಿತ್ತು. ಹೇಳಲ್ಪಟ್ಟ ಪ್ರಕಾರವಾಗಿ ಅದೆಲ್ಲವೂ ನಡೀತಾ ಬಂತು. ಹಾಗಾದರೆ ಯೇಸು ಸ್ವಾಮಿ ಕತ್ತೆಯ ಮೇಲೆ ಆತನು ಬರ್ತಾ ಇದ್ದನು. ಎಲ್ಲಿಗೆ? ಯೆರೂಸಲೇಮಿಗೆ ಬರ್ತಾ ಇದ್ನು. ಯೆರೂಸಲೇಮಿಗೆ ಯಾರ ಮನೆಗೆ ಬರ್ತಾ ಇದ್ನ ಆತನು? ಹಲ್ಲೆಲೂಯಾ. ಯಾರ ಮನೆಗೆ ಹೋಗಕತ್ತೀನಿ ಯೇಸು ಸ್ವಾಮಿ? ಯಾರ ಮನೆಗೆ ಹೋಗಕತ್ತೀನಿ ಯೇಸು ಸ್ವಾಮಿ? ಹಲ್ಲೆಲೂಯಾ. ಯೇಸು ಸ್ವಾಮಿ ಅಲ್ಲಿಂದ ಏನು ಮಾಡ್ತಿದ್ದಾನಂದರೆ ದೇವಾಲಯಕ್ಕೆ ಬರ್ತದಾನೆ. ತಿರುಗಿಸೋದಣ್ಣ ಹಂಗೆ. ಅದು 21ನೇ ಅಧ್ಯಾಯ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಕೆಲವು ವಚನಗಳನ್ನು ನಾವು ಕಂಟಿನ್ಯೂ ಮಾಡೋಣ. 21ನೇ ಅಧ್ಯಾಯ 6ನೇ ವಚನದಿಂದ ಹೋದ್ರಿ ಸಿಸ್ಟರ್. ಮತ್ತೇನು ಬರೆದ ಸುವಾರ್ತೆ, ರೈಟ್, ಮತ್ತೇನು ಬರೆದ ಸುವಾರ್ತೆ 21ನೇ ಅಧ್ಯಾಯ 6ನೇ ವಚನದಿಂದ ಕಂಟಿನ್ಯೂ ಮಾಡೋಣ ನಾವು. ಆಗ ಶಿಷ್ಯರು ಹೋಗಿ ಆತನ ಹತ್ತಿ ಕೂತ್ಕೊಂಡವ್ರು. ಮುಂದೆ ಹೋದ್ರೆ 8ನೇ ವಚನ. ಆಗ ಜನರು ಗುಂಪಿನಲ್ಲಿ ಬಹಳ ಮಂದಿ ಆಮೇಲೆ ಹಲೋ ಹೆಂಗೆ ಅದು 12ನೇ ವಚನ ಕಂಟಿನ್ಯೂ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಶನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಳೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯ ಎನ್ನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. 15ನೇ ವಚನ. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಎಲ್ಲರೂ ಜೋರಾಗಿ ಒಂದ್ಸರಿ ಹಾಲಲ್ಲೂಯ. ಎಲ್ಲರೂ ಜೋರಾಗಿ ಹಾಲಲ್ಲೂಯ. ಯೇಸು ಸ್ವಾಮಿ ಕತ್ತೆ ಮೇಲೆ ಕುಳಿತುಕೊಂಡು ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿರುವಂಥ ಜನರಿಗೆ ಏನೋ ಒಂದು ಕಲಿಸುವುದಕ್ಕಾಗಿ, ಅಲ್ಲಿರುವಂಥ ಜನರಿಗೆ ಒಂದು ಸ್ವಸ್ಥತೆಯನ್ನು ಕೊಡುವುದಕ್ಕಾಗಿ ಆತನು ಬರ್ತಾ ಇದ್ದಾನೆ. ಬರ್ತಿರ್ಬೇಕಾದ್ರೆ ನೋಡ್ರಿ, ಆ ಯೆರೂಸಲೇಮ್ ದೇವಾಲಯ ಅನ್ನುವಂಥದ್ದು ಅದಕ್ಕೊಂದು ಬಹಳ ಶ್ರೇಷ್ಠತೆ ಇದೆ, ಅದಕ್ಕೊಂದು ಮಹತ್ವ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ, ಅದ್ರ ಮೇಲೆ ದೇವರ ದೃಷ್ಟಿ ಇದೆ. ಅದು ಯೆರೂಸಲೇಮ್ ದೇವಾಲಯ ಅಂತಂತ ಹೇಳುವಾಗ ಅದು ಸಾಧಾರಣವಾಗಿ ಅಲ್ಲ, ಅದು ವಿಶೇಷವಾದ ರೀತಿಯಿಂದ ಅದಕ್ಕೆ ಒಂದು ದೊಡ್ಡ ಚರಿತ್ರೆನೇ ಇದೆ. ಆ ಯೆರೂಸಲೇಮ್ ದೇವಾಲಯದ ಬಗ್ಗೆ ನಾವು ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಅಲ್ಲಿ ಬರ್ತಿರ್ಬೇಕಾದ್ರೆ ಅಲ್ಲಿ ಬಂದು ನೋಡುವಾಗ ಯೇಸು ಸ್ವಾಮಿಯಲ್ಲಿ ಬಂದು ನೋಡ್ತಾರೆ. ಅಲ್ಲಿ ಏನಿದೆಯಪ್ಪ ಅಂತಂದರೆ ಈ ಕತ್ತೆ ಮೇಲೆ ಯೇಸು ಸ್ವಾಮಿ ಕುಳಿತುಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಏನಂತಂದರೆ ಫುಲ್ಲು ಬಿಸ್ನೆಸ್, ಫುಲ್ಲು ಜಾತ್ರೆ ಹಾಕ್ಬಿಟ್ರೆ ಅಲ್ಲಿ ಫುಲ್ಲು ಎಲ್ಲ ಕೊಳ್ಳೋದು, ಮಾರೋದು, ತಗೊಳೋದು ಎಲ್ಲ ಫುಲ್ಲು ಜಾತ್ರೆ ನಡೀತೈತೆ. ದೇವಾಲಯದಲ್ಲಿ ಏನು ನಡೀಬೇಕು ಕಾಮನ್ ಆಗಿ ಅಂತಂದರೆ
ಸ್ತೋತ್ರ ನಡಿಬೇಕು, ದೇವಾಲಯದಲ್ಲಿ ಆರಾಧನೆ ಇರಬೇಕು, ದೇವಾಲಯದಲ್ಲಿ ವಾಕ್ಯ ಇರಬೇಕು, ದೇವಾಲಯದಲ್ಲಿ ಜಯಘೋಷ ಇರಬೇಕು, ದೇವಾಲಯದಲ್ಲಿ ಆರಾಧನೆ ನಡಿಬೇಕಾದ ಸ್ಥಳದಲ್ಲಿ, ಸ್ತೋತ್ರ ಉಂಟಾಗಬೇಕಾದ ಸ್ಥಳದಲ್ಲಿ ಏನು ನಡೀತಾ ಇದೆ ಅಂತಂದರೆ ಅಲ್ಲಿ ಬಿಸ್ನೆಸ್ ನಡೀತಾ ಇದೆ. ಕೊಳ್ಳೋದು, ಮಾರೋದು, ತೆಗೆದುಕೊಳ್ಳೋದು, ಬಿಸ್ನೆಸ್ ಮಾಡ್ತಾಯಿದ್ರೆ ಯೇಸು ಸ್ವಾಮಿ ನೋಡಿದಾಗ ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಟೇಬಲ್ ಎಲ್ಲ ಕೆಡವಿ ಹಾಗೆ ಎಲ್ಲರನ್ನೂ ಚಾಟಿ ತಗೊಂಡು ಎಲ್ಲರನ್ನೂ ಓಡಿಸ್ಬಿಟ್ರು. ಹಲ್ಲೆಲೂಯಾ. ಎಲ್ಲರನ್ನೂ ಓಡಿಸಿದ ತಕ್ಷಣ ಅವರಿಗೆ ಭಾಳ ಆಶ್ಚರ್ಯ, ಈತನು ಏನು ಹಿಂಗೆ ಮಾಡ್ತಾನೆ. ಕೆಲವರು ಬಂದು ಕೇಳ್ತಾರೆ, ಬೇರೆ ಬೇರೆ ಪುಸ್ತಕಗಳು ಬರೆದಿದೆ, ನೀನು ಏನು ಹಿಂಗೆ ಮಾಡ್ತಿ, ನಿನಗೇನು ಅಧಿಕಾರ, ಯಾಕೆ ನೀನು ಹಿಂಗೆ ಮಾಡ್ತಿ, ಈ ದೇವಾಲಯದ ಮೇಲೆ ನಿನಗೇನು ಅಧಿಕಾರ ಐತೆ ಅಂತಂದರೆ ಯೇಸು ಸ್ವಾಮಿ ಹೇಳ್ತಾನೆ, ಈ ದೇವಾಲಯದ ಮೇಲೆ ನನಗೆ ಅಧಿಕಾರ ಐತೆ. ಹಲ್ಲೆಲೂಯಾ. ಈ ದೇವಾಲಯಕ್ಕೆ ನಾನೇ ಯಜಮಾನ. ಈ ದೇವಾಲಯಕ್ಕೆ ಯಾರು ಯಜಮಾನ? ಯೇಸುವೇ ಯಜಮಾನ. ಬೇಕಾದ್ರೆ ಇದನ್ನು ಕೆಡವ್ರಿ, 3ನೇ ದಿನದಲ್ಲಿ ನಾನು ತಿರುಗಿ ಕಟ್ತೀನಿ ಅಂತಾನೆ ಯೇಸು ಸ್ವಾಮಿ. ಅಂದರೆ ನಮ್ಮ ಹಿರಿಯರು ಈ ದೇವಾಲಯ ಕಟ್ಟಕ್ಕೆ 40 ವರ್ಷ ಹಿಡಿತು, ನೀನು 3 ದಿನದಾಗೆ ಕೆಡವಿಬಿಟ್ರೆ 3 ದಿನಕ್ಕೆ ಕಟ್ಟಿಬಿಡ್ತೀಯಾ ನೀನು? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಹೇಳಿದ್ದು ಈ ದೇವಾಲಯದ ಬಗ್ಗೆ ಅಲ್ಲ. ಯೇಸು ಸ್ವಾಮಿ ಹೇಳ್ತಿರೋದು ಕೇವಲ ಈ ದೇವಾಲಯ ಕೂಡ ಪ್ರಾಮುಖ್ಯತೆನೇ. ಇದರಲ್ಲಿ ಏನಿರಬೇಕು, ನೀಟಿರಬೇಕು, ಶಿಸ್ತಿರಬೇಕು, ಕ್ರಮ ಇರಬೇಕು, ತ್ವಚ ಇರಬೇಕು. ಅಂದರೆ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ಮಾಡಬೇಕು. ಆರಾಧನೆ ಮಾಡುವುದಕ್ಕಾಗಿ ಉಳ್ಳಂಥದ್ದಿದು. ಆದರೆ ಯೇಸು ಸ್ವಾಮಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ನಾವೇ ದೇವಾಲಯವಾಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ರೀತಿಗೆ ಹೇಳ್ತಾರೆ, ಏನಂತಂದರೆ ನೀವು ದೇವಾಲಯವಾಗಿದ್ದೀರೆಂದು ದೇವರಾತ್ಮನು ನಿಮ್ಮ ಒಳಗಡೆ ವಾಸಿಸ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ದೇವಾಲಯ ಅಂದರೆ ಯಾರಾಗಿದ್ದೇವೆ? ನಾವು ದೇವಾಲಯವಾಗಿದ್ದೇವೆ. ದೇವರಾತ್ಮನು ನಮ್ಮೊಳಗಡೆ ವಾಸ ಮಾಡ್ತಿದ್ದಾನೆ. ಯೇಸು ಸ್ವಾಮಿ ಹೇಳಿದ ಮಾತು ಇವರಿಗೆ ಅರ್ಥ ಆಗಿಲ್ಲ. 40 ವರ್ಷ ಹಿಡಿತು, ನೀನು 3 ದಿನದಾಗೆ ಕಟ್ತೀಯಾ ಇದೇನು ಅಂತೇಳಿ ಯೇಸು ಸ್ವಾಮಿ ಹೇಳಿದವ್ರಿಗೆ ಅರ್ಥ ಆಗಿಲ್ಲ. ಶಿಷ್ಯರಿಗೂ ಕೂಡ ಅರ್ಥ ಆಗಿಲ್ಲ. ಏನು ಸ್ವಾಮಿ ಏನೇನೋ ಮಾತಾಡ್ತಾನೆ, ಏನು ಅಕಸ್ಮಾತ್ ಇವ್ರು ಕೆಡವಿಬಿಟ್ರೆ, ಅಕಸ್ಮಾತ್ ಕಟ್ಟಂದ್ಬಿಟ್ರೆ, ಬಹುಶಃ ಹಿಂಗೆಲ್ಲ ಯೋಚನೆ ಮಾಡಿರ್ತಾರೆ ಶಿಷ್ಯರಿಗೆ. ಆಮೇಲೆ ನೆನಪಾಯ್ತು, ಯಾವ ಗೊತ್ತಾ, ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ತಿರುಗಿ ಎದ್ದು ಬಂದನಲ್ಲ, ಆವಾಗ ಶಿಷ್ಯರಿಗೆ ಮಾತು ನೆನಪು ಬಂತು. ಏನಂತಂದರೆ, ಓಹೋಹೋ, ಯೇಸು ಸ್ವಾಮಿ ಹೇಳಿದ್ದು ಈ ದೇವಾಲಯದ ಬಗ್ಗೆ ಅಲ್ಲ, ಈ ದೇವಾಲಯದ ಬಗ್ಗೆ ಯೇಸು ಸ್ವಾಮಿ ಹೇಳಿದ್ದಂತೇಳಿ ಶಿಷ್ಯರಿಗೆ ಆಮೇಲೆ ನೆನಪು ಬಂತು. ಹಾಗಾದರೆ ಯೇಸು ಸ್ವಾಮಿ ಏನು ಹೇಳಕ್ಕೆ ಬಯಸ್ತದನಂತಂದರೆ, ಓದ್ ನೋಡ್ರಿ, ಅವರು ಯೇಸು ಸ್ವಾಮಿ ಬಂದಾಗ ಅಲ್ಲಿರುವಂಥ ಎಲ್ಲ ಪಾರಿವಾಳ ಮಾರುವವರನ್ನು, ಅಲ್ಲೆಲ್ಲ ಬಿಸ್ನೆಸ್ ಮಾಡೋರನ್ನೆಲ್ಲ, ಎಲ್ಲ ಮೇಜುಗಳನ್ನು ಕೆಡಿಯೋ ಅವರನ್ನೆಲ್ಲನೂ ಓಡಿರಿ ಇಲ್ಲಿಂದ, ನನ್ನ ತಂದೆಯ ಮನೆಯನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಅಂತೇಳಿ ಓಡಿಸಿದ ಮೇಲೆ ಆವಾಗ ಅಲ್ಲಿರುವಂಥ ಕೆಲವು ರೋಗಿಗಳನ್ನು ಯೇಸು ಸ್ವಾಮಿ ಸ್ವಸ್ಥ ಮಾಡ್ತಾರೆ. ಸ್ವಸ್ಥ ಮಾಡಿದ ನಂತರವಾಗಿ ಅಲ್ಲಿ ಒಂದು ಜಯಘೋಷ ಉಂಟಾಗ್ತದೆ, ಸ್ತೋತ್ರ ಉಂಟಾಗ್ತದೆ. ಆವಾಗ ಅದನ್ನು ನೋಡಿದಂಥ ಅವರು ಏನು ಹೇಳ್ತಾರೆ, ಶಾಸ್ತ್ರಿಗಳು, ಫರಿಸಾಯರು ಏನು ಹೇಳ್ತಾರೆ? ಆದರೆ 15ನೇ ವಚನದಲ್ಲಿ ನೋಡ್ತೀವಿ, ಆದರೆ ಮಹಾಯಾಜಕರು, ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವಿದನ ಕುಮಾರನಿಗೆ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಕೊಂಡು ಆತನಿಗೆ, ಇವರಿಗೆ ಹೇಳುವುದನ್ನು ಕೇಳ್ತೀಯಾ ಎಂದು ಹೇಳಲು ಯೇಸು, ಹೌದು, ಹಲ್ಲೆಲೂಯಾ. ಯೇಸು ಸ್ವಾಮಿ ಅಂದನು, ಹೌದಪ್ಪ ಕೇಳ್ತಾ ಇದ್ದೀನಿ ಅಂತಂದು. ಮುಂದೆ ಹೋದ್ರಿ, ಕೇಳುತ್ತೇನೆ, ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದೆ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ? ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ಇವತ್ತು ದೇವರ ಆಲಯದಲ್ಲಿ ಸ್ತೋತ್ರ ಇರಬೇಕು. ಆಮೇನ್, ಹಲ್ಲೆಲೂಯಾ. ದೇವರು ಏನು ಬಯಸ್ತದನಪ್ಪ ಅಂತಂದರೆ ಆತನ ಆಲಯದಲ್ಲಿ ಜಯಘೋಷ ಇರಬೇಕು. ಆದರೆ ಆಲಯದಲ್ಲಿ ಜಯಘೋಷಕ್ಕೆ ಬದಲಾಗಿ ಗುಣಗುಟ್ಟುವಿಕೆ ಇದೆ. ಆಲಯದಲ್ಲಿ ಸ್ತೋತ್ರ ಇರಬೇಕು. ಸ್ತೋತ್ರಕ್ಕೆ ಬದಲಾಗಿ ಏನಪ್ಪ ಅಂತಂದರೆ ಈ ನಾಲಿಗೆಯಿಂದ ನಾವೇನು ಮಾಡಬೇಕಂದ್ರೆ ದೇವರಿಗೆ ಯಾವಾಗಲೂ ಸ್ತೋತ್ರಗಳನ್ನು ಸಲ್ಲಿಸಬೇಕು. ಆದರೆ ಹೆಚ್ಚು ಪಾಲಿನ ಜನರು ಏನಾಗಿದೆಯಪ್ಪ ಅಂತಂದರೆ ಇದನ್ನು ಕಳ್ಳರ ಗವಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸ್ತೋತ್ರ ಕಳ್ಳರ ಗವಿ. ಕಳ್ಳರು ಅಂತಂದರೆ ಕಳ್ಳನಂದ್ರೆ ಯಾರು ಹೇಳ್ರಿ ನೋಡಮ್? ಕಳ್ಳನಂದ್ರೆ ಯಾರು? ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕನ ಸುಮ್ಮನೆ. ಈಗ ನಿಮ್ಮ ಮನೆಗೆ ಅಕಸ್ಮಾತ್ ಅಪ್ಪಿತಪ್ಪು ಏನಾರು ಕಳ್ಳ ನುಗ್ಗಿದ ಅನ್ಕೊಳ್ರಿ, ಅಯ್ಯೋ ಪಾಪ ಇವ್ರ ಮನೆಗೆ 4 ತೊಲೆ ಬಂಗಾರ ಐತೆ, ಇನ್ನೊಂದು 5 ತೊಲೆ ಇಟ್ಟೋದ್ರೆ, ಇನ್ನೊಂದು 6 ತೊಲೆ ಇಟ್ಟೋದ್ರೆ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರಲ್ಲ ಇವ್ರು ಅಂತೇಳಿ. ಇನ್ನೊಂದು 6 ತೊಲೆ ಬಂಗಾರನ ನಿಮ್ಮ ಆಲ್ಮರೆಗೆ ಇಟ್ಟು ಹೋಗ್ತಾನ, ಏನು ಇದ್ದಿದ್ದು ಕಸ್ಕೊಂಡು ಹೋಗ್ತಾನ? ಹಲ್ಲೆಲೂಯಾ. ಹಂಗೆ ಇವತ್ತು ಎಷ್ಟೋ ಜನ ಈ ಆಲಯವನ್ನು ಕಳ್ಳರ ಗವಿ ಮಾಡಿಬಿಟ್ಟಿದ್ದಾರೆ. ಸ್ತೋತ್ರ.
ಎಷ್ಟೋ ಜನ ಈ ಆಲಯವನ್ನು ಕಳ್ಳರಗವಿ ಮಾಡಿಬಿಟ್ಟಿದ್ದಾರೆ. ಈ ಬಾಯಲ್ಲಿ ಸ್ತೋತ್ರ ಬರಬೇಕು, ಸ್ತೋತ್ರ ಬರಬೇಕಾದ ಬಾಯಲ್ಲಿ ಸ್ತೋತ್ರ ಬರ್ತಿಲ್ಲ. ಬಾಯಿ ಎತ್ತಿದ್ರೆ ಅವರು ಸಂಸ್ಕೃತಿ ಅಂದರೆ ಬಾಯಿ ಎತ್ತಿದ್ರೆ ಅವರು ಕೆಟ್ಟ ಭಾಷೆನ ಮಾತನಾಡ್ತಾರೆ, ಬಾಯಿ ಎತ್ತಿದ್ರೆ ಬೈಗಳು, ಬಾಯಿ ಎತ್ತಿದ್ರೆ ಅವರ ಬಾಯಲ್ಲಿ ಒಳ್ಳೆ ಪದಗಳೇ ಬರಂಗಿಲ್ಲ. ಎಷ್ಟೋ ಜನ ಕುಟುಂಬದಲ್ಲಿ ಕೂಡ ಹೆಂಡತಿ ಮಕ್ಕಳಿಗೆ ಕೂಡ ಬಿಡಂಗಿಲ್ಲ. ಕೆಲವರು ಹೆಂಡತಿ ಮಕ್ಕಳಿಗೆ ಕೂಡ ಕೆಲವರು ಬಾಯಿ ಎತ್ತಿದ್ರೆ ಹೊಲಸು ಮಾತುಗಳು. ಇಲ್ಲ, ಅದು ಹೊಲಸು ಮಾತು, ಕೆಟ್ಟ ಮಾತು, ಕುಚೋದ್ಯ ಮಾತು. ಅದು ಯಾರಿಗೆ ಸಂಬಂಧಪಟ್ಟದ್ದಂದರೆ ಅದು ಸೈತಾನನಿಗೆ ಸಂಬಂಧಪಟ್ಟದೆಂದು ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಅದರಿಂದ ದೇವರ ಮಕ್ಕಳಾದ ನಾವು ಎಂದಿಗೂ ಕೂಡ ನಮ್ಮ ಬಾಯಲ್ಲಿ ಕೆಟ್ಟ ಮಾತು ಬರಬಾರ್ದು, ಬೈಗಳ ಬರಬಾರ್ದು. ಆ ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ತೊಲಗಿಸಿ ನಮ್ಮ ಬಾಯಿಂದ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರಗಳನ್ನು ಮಾಡುವವರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಈ ಆಲಯ ದೇವರ ಆಲಯ, ಇದನ್ನು ಕಳ್ಳರಗವಿ ಮಾಡಿಬಿಟ್ರೆ ಅಂದರೆ ಎಷ್ಟೋ ಜನ ಇವತ್ತು ಎಷ್ಟು ಜನ ಗೊತ್ತಾ ಏನೆಲ್ಲ ಬಿಡ್ತಾರೆ, ಆದರೆ ಸಿಗರೆಟ್ ಬಿಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಅದು ಯಾರಿಗೆ ಸಂಬಂಧಪಟ್ಟದ್ದು ಅಂತಂದರೆ ಅದು ಸೈತಾನಿಗೆ ಸಂಬಂಧಪಟ್ಟದ್ದು. ಸೈತಾನ ಸಿಗರೆಟ್ ತಂದು ಹಿಂಗೆ ಬಾಯಿಗಿಟ್ಟನಂದ್ರೆ ಏನು ಮಾಡ್ತಾನೆ ಗೊತ್ತಾ, ನಿನ್ನ ಒಳಗಿರೋ ಲಿವರ್ನ ತೆಗೆದುಕೊಂಡು ಹೋಗ್ಬಂದಾನೆ. ಅಂದರೆ ಒಳಗಿರೋ ಲಿವರ್ನ, ಒಳಗಿರುವ ಶ್ವಾಸಕೋಶವನ್ನು ಕದ್ಕೊಂಡು ಹೋಗಕ್ಕೆ ಬಂದಾನೆ. ಅದಕ್ಕೆ ಕದ್ಕೊಂಡು ಹೋಗಕ್ಕೆ ಏನು ಮಾಡ್ತಾನೆ ಆತನ, ಸಿಗರೆಟ್ ಇಕ್ತಾನೆ ಬಾಯಾಗೆ. ಕೆಲವರು ಗುಟ್ಕ ಬಿಡೋಕ್ಕಾಗ್ತಿಲ್ಲ, ಗುಟ್ಕ ತಿಂದು 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 ಆಲಯವನ್ನು ಕಳ್ಳರ್ಗವಿಯಾಗಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಆಲಯವನ್ನು ಕಳ್ಳರ್ಗವಿ ಮಾಡಿಬಿಟ್ಟಿದ್ದಾರೆ. ಹಂಗಂದ್ರೆ ನಾನು ಹೇಳ್ತಿರೋದು ಆ ಆಲಯವನ್ನು ಇವತ್ತಿನ ಆಲಯಕ್ಕೆ ನಾನು ಹೋಲಿಕೆ ಮಾಡಿ ಹೇಳ್ಕೊಳ್ತದೆ. ನಿಜವಾದ ಆಲಯ ಯಾವುದು ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ. ಯಾವನಾದರೂ ಈ ಆಲಯವನ್ನು ಕೆಡಿಸಿದರೆ ಕರ್ತನು ಅವನನ್ನು ಕೆಡಿಸುತ್ತಾನಂತ ದೇವ್ರ ವಾಕ್ಯ ಹೇಳ್ತದೆ. ಹಾಗಾದರೆ ಈ ಆಲಯ ಸಮೃದ್ಧಿಯಾಗಿರಬೇಕು, ಈ ಆಲಯ ಸಂತೋಷದಿಂದಿರಬೇಕು, ಈ ಆಲಯದಲ್ಲಿ ಸ್ತೋತ್ರಗೀತೆ ಇರಬೇಕು, ಈ ಆಲಯದಲ್ಲಿ ದೇವರ ಮಹಿಮೆ ತುಂಬಿರಬೇಕು, ಈ ಆಲಯದಲ್ಲಿ ಪ್ರಸನ್ನತೆ ತುಂಬಿರಬೇಕು, ಈ ಆಲಯದಲ್ಲಿ ಸ್ತೋತ್ರಗೀತೆ ತುಂಬಿರಬೇಕಂತೇಳಿ ದೇವರು ಬಯಸುವವನಾಗಿದ್ದಾನೆ. ಅದಕ್ಕೆ ಅಲ್ಲಿ ಪ್ರವಾದನೆ ಗ್ರಂಥಗಳಲ್ಲಿ ಚಿಕ್ಕ ಮಕ್ಕಳಿಂದ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಮೇನ್, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಇವತ್ತು ಬಯಸ್ತಿರುವಂತ ಏನು ಗೊತ್ತಾ, ಈ ಆಲಯದಲ್ಲಿ ಕಳ್ಳರಿಗೆ ಸಂಬಂಧಪಟ್ಟದ್ದು ಯಾವುದೂ ಇರಬಾರ್ದು. ಕಳ್ಳನಿಗೆ ಸಂಬಂಧಪಟ್ಟದ್ದು ಯೇಸು ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ, ಆತನ ಶಿಲ್ಬೆ ಮರಣಕ್ಕೆ ಹೋಗುವಂಥ ಸಮಯ ಹತ್ತಿರವಾದಾಗ ಏನು ಮಾಡ್ತಾನಂದರೆ ಯೇಸು ಸ್ವಾಮಿ ಒಂದು ಮಾತು ಈ ರೀತಿಗೆ ಹೇಳ್ತಾನೆ, ಅದನ್ನು ಓದ್ಸೋಕ್ಕೆ ಸಮಯ ಇಲ್ಲ, ಹಂಗೆ ಹೇಳ್ತೀನಿ. ಇಹಲೋಕದ ಅಧಿಪತಿ ನನ್ನ ಬಳಿಗೆ ಬರ್ತಾ ಇದ್ದಾನೆ. ನನ್ನ ಬಳಿಗೆ ಬರ್ತಿರ್ಬೇಕಾದ್ರೆ ಅವನಿಗೆ